ಇಷ್ಟು ವರ್ಷ ಆದ್ರೂ ನನ್ನ ಸೌಂದರ್ಯ ಏನೂ ಆಗಿಲ್ಲ. ನಾನು ಹೇಗಿದ್ನೋ ಈಗೂ ಸಮೇತ ಹಂಗೆ ಇದ್ದೀನಿ. ಅಕಸ್ಮಾತ್ ನಾನೇನಾದ್ರೂ ಇವಾಗ ಬಾಬ್ ಕಟ್ ಮಾಡ್ಕೊಂಡು ಚಡ್ಡಿನೋ ಮಿಡ್ಡಿನೋ ಹಾಕೊಂಡ್ ಬಂದು ನಿಂತ್ಕೊಂಡ್ರೆ ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ. ಓ ಅಂತೆ. ನಮಸ್ಕಾರ, ದುರ್ಗದ ನಮಸ್ತಾರೆ. ನನ್ನ ಹೆಸರು ಮಂಗಳಮ್ಮ ಅಂತ. ಇವ್ರ ತರ ನಾನೇನ್ ಬಿಟ್ಟಿ ಶೋಕಿ ಎಲ್ಲ ಮಾಡಲ್ಲಪ್ಪ. ನಾನು ಈಗ್ಲೂ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಕತ್ರಿನ ಕೈಫ್ ತಂಗಿನ 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 ಅಂತ ಕೇಳ್ತಾರೆ. ಅಯ್ಯಯ್ಯಯ್ಯಯ್ಯ, ನೋಡ್ತಿದ್ದೀರಿ ತಾನೆ, ನೀವೇನ್ ಕಣ್ಣಕ್ಕೇನ್ ಕಳ್ಳಿಗಳು ಬಿಟ್ಕೊಂಡಿದ್ದೀರೋ? ಆನೆಗೂ ಇರುವೆಗೂ ವ್ಯತ್ಯಾಸ ಗೊತ್ತಾಗಲ್ಲ. ಕತ್ರಿನ ಕೈಫಲ್ಲಿ ಈ ಪಕ್ಕದ ಮನೆ ಮಂಗಳಮ್ಮಯಲ್ಲಿ ಹೇಳ್ತಾರೆ. ನಂತರ ಅಂದ್ವಾಗುಟ್ಟಕ್ಕೂ ಪಡ್ಕೊಂಡ್ ಬಂದಿರ್ಬೇಕು. ಹೌದೌದು, ಈ ಅಂದ ನೋಡಿ ಅಂಕಲ್ ಮೇಕಪ್ ಆಂಟಿ ಜೊತೆಗೆ ಓಡೋಗಿದ್ದು. ನಿಂಗಣ್ಣ ಕತ್ರಿನ ಕಷ್ಟ ಓಡೋಗೋಣ. ಅವನು ಹಾಲು ಹಾಕೊಳ್ ಜೊತೆ ತಾನೇ ಓಡೋಗಿರೋದು. ಮಂಗಮ್ಮ ಬಿಡು, ನಮ್ಮನೆ ದೋಸೆ ತೂತು ನಿಮ್ಮನೆ ದೋಸೆ ತೂತು ಇರೋದು ಅಕ್ಕಪಕ್ಕ ಮನೆ ಅಲ್ವಾ, ಅನ್ಸರ್ಸ್ಕೊಂಡ್ ಹೋಗೋಣ. ಸರಿನಾ? ಮಂಜು ಸರ್, ನನ್ ಗಂಡ ಚಿಕ್ಕ ವಯಸ್ಸಲ್ಲಿ ಮಂಜು ಸರ್, ನಮ್ ಮಗ ಚಿಕ್ಕ ವಯಸ್ಸಲ್ಲಿದ್ದಾಗೆ ನನ್ ಗಂಡ ಸತ್ತೋಗ್ಬಿಟ್ಟ. ಅವಾಗ ನಾವು ಉಡ್ಸಿ ಬೆಳೆಸಿ ಆಡ್ಸಿ ಅವನ್ನ ದೊಡ್ಡನಾಗ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಕಳ್ಸ್ಬಿಟ್ಟೆ. ಈಗ ಅವ್ನ ಹೆಂಗಿದಾನೆ ಗೊತ್ತಾ? 100 ಜನಕ್ಕೆ ಕೆಲ್ಸ ಕೊಡ್ಬೇಕು ಹಂಗಿದ್ದಾನೆ. ಊರದೆಲ್ಲ ಬಂದ್ಬಿಟ್ಟು ನಾ ಮುಂದೆ ತಾ ಮುಂದೆ ಅಂತ ಹೆಣ್ ಕೊಡಕ್ ನಿಂತ್ಕೊಂತಾರೆ ಗೊತ್ತಾ? ಮಂಜುನಾಥ್ ಸರ್, ನೀವೇನ್ ಅನ್ಕೊಂಡಿರಿ? ಇಂಜಿನಿಯರ್ ಅಲ್ಲ, 100 ಜನಕ್ಕೆ ಕೆಲಸ ಕೊಡಕ್ಕೆ ಕಸ ಹೊಡೆಯನ್ ಕಾರ್ಪೆಟ್ರು. ಆಯ್ತು ಬಿಡವ, ಬಿಡು, ಹೋಗು ಒಕ್ಕಿನ್ ಬಿಡು. ಮಮ್ಮಿ ಡಾರ್ಲಿಂಗ್, ಏ ಮಗನೇ ಬಂದ, ಆಶೀರ್ವಾದ ಮಾಡಿ. ಒಳ್ಳೇದಾಯ್ತು. ನೋಡ್ ಕಲ್ತ್ಕ ನನ್ ಮಗನ್ ನೋಡಿ. ಇವ್ರು ಯಾರು? ಇವಳ ಮಮ್ಮಿ, ನಿಮ್ ಸೊಸೆ. ಯಾವ್ದೋ ಹುಡುಗಿನೇ ತಕೊಂಡ್ ಬಂದ್ಬಿಟ್ಟ. ಕಲ್ಬಿಟ್ನಪ್ಪ ನನ್ ಸಾರಿ ಬರ್ತೈತೆ. ಎಷ್ಟೆಲ್ಲ ಹೇಳಿದೆ, ಹೋಗಿ ಮುಸೆ ತಿಕ್ಕಂಗಲ್ಲ ಅವಳನ್ ಕಟ್ಕ ಬಂದಿಯಲ್ಲ, ನಿನ್ಗೇನು ಆಗಿತ್ತು? ಮಗನ್ನ ಇರೋದಲ್ಲ ಇಂಪಾರ್ಟೆಂಟ್, ಅದು ಇದು ಕಲಿಸ್ಬೇಕು. ಆಯ್ತು ಬಿಡವ, ನೀನು ನನ್ನೆಲ್ಲಿ ಅಂತ ಪದೇ ಬರ್ತೀಯ. ಹೋಗ. ಅಲ್ಲೋಗ್ ಅವ್ವ ಆಶೀರ್ವಾದ ಮಾಡವ್ವ. ನೋಡು ಇದು ಸಂಸ್ಕೃತಿ ಅಲ್ಲ. ಯಾಕೋ ನಕ್ ಕೈ ಕಾಣ್ತಾವಲ್ಲ. ಯಾರು ಇವಳು? ಅವ್ವ ನಿನ್ ಸೊಸೆ. ಹೇಳಿದ್ನೋ ನನ್ ಮಗ ಹಂಗೆ ಹಿಂಗೆ ಅಂತ. ನೀನು ಕಲ್ಸ್ಬಿಟ್ಟಿಯಲ್ಲೋ, ಏನೋ ಆಗಿತ್ತು ನಿಂಗೆ. ಇವಳು ನೋಡಿದ್ರೆ ಹೆಂಗವಳಲ್ಲೋ, ಆಯ್ಕೆ ತಿನ್ನಲ್ಲೋ. ಹೋಗಿ ಬಿಡು ಮಂಗಮ್ಮ, ಯಾಕೆ ಬೈತೀಯ? ನನ್ ಮಗನು ಯಾವಳೋ ಕಟ್ಕೊಂಡ್ ಬಂದಿದ್ದಾನೆ, ನಿನ್ ಮಗನು ಯಾವಳೋ ಕಟ್ಕೊಂಡ್ ಬಂದಿದ್ದಾನೆ. ಹೋಗ್ಲಿ ಬಿಡು, ಸಂಸಾರ ಮಾಡ್ಕೊಂಡು. ಏನ್ ಮಾಡಕ್ಕವ, ಹುಡುಗರು ಮಾಡ್ಕೊಂಡ್ಬಿಟ್ಟವೆ. ಏನು ಮಾಡಕ್ಕಾಗಲ್ಲ. ಮತ್ತೆ ಏ ಪಾರಂಕೊಳೆ, ಬರ ಇಲ್ಲಿ. ಹೇಳಿ ಅತ್ತೆ. ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾನೆ? ನಮ್ಮಪ್ಪ ಕಾರ್ಪೊರೇಟ್. ಅನ್ಕೊಂಡೆ ನನ್ ಮಗ ಕೈ ಹಾಕಿದ್ರೆ ಸಣ್ಣ ಪುಟ್ಟ ಕೈ ಹಾಕಲ್ಲ, ಯಾವ್ದೋ ದೊಡ್ಡ ಸಂಬಂಧ ಕೈ ಹಾಕಿದ್ದಾನಂತ. ಹೌದು, ನಿಮ್ಮಪ್ಪಂಗೆ ಎಷ್ಟು ಸ್ಯಾಲ್ರಿ ಬರ್ತೈತೆ? ಏನ್ ಕೆಲಸ ಮಾಡ್ತೈತೆ? ವಾಚ್ಮ್ಯಾನ್. ಅಯ್ಯೋ ನೋಡು ವಾಚ್ಮ್ಯಾನು ನಮ್ಮ ಸೊಸೆನ್ ಕರೀತ್ ನೋಡು. ಮತ್ತು ಅತ್ತೆ ಹೇಳಿ. ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾನವ್ವ? ಅಯ್ಯೋ, ಪಂಚರ್ ಶಾಪ್ ಇಟ್ಟಿದ್ದಾರೆ. ನಮ್ ಬೀಗಾದ್ರು ಬೆಟರು, ನಿಮ್ ಬೀಗರು ಪಂಚ ಶಾಪ್ ಇಕ್ಕಾರೆ. ನಿಮ್ಮ ಅಪ್ಪಂಗೆ ಹೇಳು, ಏನಾದ್ರು ಬೋಣಿಗಿನಿ ಆಗಿಲ್ಲ ಅಂದ್ರೆ ನನ್ ಸ್ಕೂಟಿ ಐತೆ, ದಬ್ಕೊಂಬಂದ್ ಕೊಡ್ತೀನಿ, ಪಂಚ ಹಾಕಕ್ ಹೇಳ, ಸರಿನಾ? ಏ ಪರಂಕೋಳಿ, ಒಂದ್ ಲೋಟ ಟೀ ತಗೊಂಬರ. ಟೀ ತಗೊಳ್ರಿ ಅತ್ತ. ಟೀ ಹಿಂಗ ತಂದ್ಕೊಡೋದು? ಟೀ ತಂದ್ಕೊಡ್ಬೇಕಾರೆ ಸ್ವಲ್ಪ ನಯ ನಾಜೂಕಿನ ತಂದ್ಕೊಡ್ಬೇಕು. ಹೆಂಗ್ ತಂದ್ಕೊಡ್ಬೇಕು? ನಯ ನಾಜೂಕ್ ಬರ್ತೈತ್ ನಿನ್ಗೆ ಅದೆಲ್ಲ? ತೋರಿಸ್ಕೊಡ್ತೀನಿ ಬಾ.
ನಿನ್ ಕೈ ಹೇಳ್ತೀನಿ ಹೆಂಗ್ ತಗೊಂಬರ್ಬೇಕು. ನಯ ನಾಜುಕ್. ಹಿಂಗ್ ಇಟ್ಕೊಂಡು ಹಿಂಗ್ ತಗೊಂಬರ್ಬೇಕು. ಅದು ನಯ ನಾಜುಕಿಂದ ತಗೋ. ಹೀಗ್ ತಗೊಂಬ. ಹಾ ಹಿಂಗ್ ಕಲ್ಕೋಬೇಕು. ಅದೇನಂತ ಕಟ್ಕ ಬಂದು ನಮ್ ಮಗ. ಥೂ. ನೋಡು ನೋಡು ನನ್ ಸೊಸೆನು ಸ್ವಲ್ಪ ಕರಿತೀನಿ ನೋಡು. ಸೊಸೆ ಮುದ್ದು. ಹಾ ಹೇಳಿ ಅತ್ತೆ. ಒಂದ್ ಲೋಟ ಟೀ ತಂಬರುವ. ಹಾ ಅತ್ತೆ ತಂದೆ. ಟೀ ತಗೊಳ್ಳಿ ಅತ್ತೆ. ತಲಸತಿಗೆ ಇಷ್ಟು ಟೀ ತರಕ್ಕೆ ಇಷ್ಟೊಂದೆಲ್ಲ ಬೇಡಪ್ಪ. ಅಲ್ಲಿ ನೋಡಲ್ಲಿ ನಮ್ ಸರ್ ಎಷ್ಟು ಚಂದ, ಎಷ್ಟು ಮೇಕಪ್ ಮಾಡ್ಕೊಂಡು ಎಷ್ಟು ಚಂದ ಕಾಣ್ತಾರೆ ನೋಡಲ್ಲಿ ನೋಡಲ್ಲಿ. ಮಾಡಿದ್ದೀರಾ ನನ್ನ? ನಾನು ಏನ್ ಮಾಡ್ದೆ ಅತ್ತೆ ನಿಮ್ಗೆ? ಬಾ ಬಾ ಹೋಗ್ ನೋಡ್ಕೋ ಒಳಗಲ್ಲಿ. ಹಾ ನಮ್ ಸೊಸೆನೆ ಬೆಟ್ರಮ್ಮ ನಿಮ್ ಸೊಸೆಗಿಂತ. ನೋಡು ನೋಡು ಸೊಸೆ ಮುದ್ದು ತುಂಬಾ ಹೊಟ್ಟೆ ಇದೆ. ಸ್ವಲ್ಪ ಊಟ ತಗೊಂಬರಮ್ಮ. ಅಲ್ಲೋಗಿ ನೋಡ್ತೀನಿ. ತಗೊಳತ್ತೆ. ನಿಮ್ ಇಷ್ಟವಾದ ಚಪಾತಿನ ತಗೊಂಬ. ನನಗೆ ಚಪಾತಿ ಇಷ್ಟ ಅಂತ ಯಾರು ಹೇಳಿದ್ದು? ಗೂಗಲ್. ಹೋಗಲ್ಲ ಹಂಗಂದ್ರೆ ಏನು ಗೊತ್ತೇ ಇಲ್ಲಲ್ಲ. ಗೊತ್ತಿಲ್ಲ ಅಂದ್ಬಿಟ್ರೆ ಪಕ್ಕದ ಮನೆಗೆ ಆಡ್ಕೊಂತಾರೆ. ಏನಾದ್ರು ಒಂದು ಮ್ಯಾನೇಜ್ ಮಾಡ್ಬೇಕು. ಓ ಗೂಗಲ ಅವ್ರಿಗೆ ಹೇಳಿದ್ದೆ ನನಗೇನು ಇಷ್ಟ ಅಂತಾರೆ ಹೇಳ್ಬೇಡ ಅಂತ. ಹೇಳ್ಬಿಟ್ಲಾ? ಥೋ ಬಿಡತ್ತಾಗೆ ಹೋದ್ರೆ ಹೋಗ್ಲಿ. ಅಯ್ಯೋ ಆಯ್ತು. ಏನೇ ಇಷ್ಟು ಗಟ್ಟಿ ಮಾಡ್ಕೊ ಬಂದಿ ಅಲ್ಲೇ. ನಾನು NSS ಕ್ಯಾಂಪ್ ಮುಗಿಸ್ಕೊಂಡು ಭರಣಿಗೆ ಹೋಗಿ ನಲ್ಲಿ ಮುಂದೆ ತಿನ್ಬೇಕಂತ ಕನ್ಸು ಕಟ್ಕೊಂಡಿದ್ದು ಒಂದು ಅಲ್ಲೂ ಮುರ್ಬಿಟ್ಟಲ್ಲೇ. ನೀನು ಅಯ್ಯೋ ಏನಂತ ಕಟ್ಕೆ ಬಂದೋ ನನ್ ಮಗ ಅನ್ಬೋಸ್ಬೇಕು. ನೋಡು ನೋಡು ಹೊಸಿ ನನ್ ಸೊಸೆನು ಕರಿತೀನಿ ನೋಡು. ಅತ್ತೆ ಊಟಕ್ಕೆ ಏನ್ ಮಾಡಿಯವ್ವ? ಅತ್ತೆ ಇವೆರಡಲ್ಲ ಒಂದ್ ಮೊಟ್ಟೆ. ಇದು ಅಯ್ಯೋ ಅತ್ತೆ ಅದು ಡಯಟ್. ಇದು ಅಯ್ಯೋ ಅತ್ತೆ ಅದು ಉಪವಾಸ. ಅಯ್ಯೋ ಅಯ್ಯೋ ಅತ್ತೆ ನೀವು ಡಯಟ್ ಅಲ್ಲಿ ಇರ್ತೀರಲ್ಲ, ಅದಕ್ಕೋಸ್ಕರ ಅಡ್ಗೆ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಡ್ಗೆ ಮಾಡಿಲ್ಲ. ನನ್ಗೂ ನನ್ ಗಂಡಂಗೂ ಅಷ್ಟೇ ಮಾಡ್ಕೊಂಡಿದೀನಿ. ಊರಿನ ಜನ ಎಲ್ಲ ನೋಡಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ಮತ್ತೆ ಅತ್ತೆ ಸೊಸೆನು ಇಬ್ರು ದಪ್ಪ ಇದಾರೆ ಅಂತ ಹೇಳಿ ಆಡ್ಕೋತಾರೆ ಅಂತ ಹೇಳಿ ಅಡ್ಗೆ ಮಾಡಿಲ್ಲ ಅತ್ತೆ ನಿಮ್ಗೆ. ಅಂತೂ ಇಂತೂ ಉಪವಾಸ ಕೆಡು ಬಿಟ್ಲವ್ವ. ನೋಡು ನೋಡು ನನ್ ಸೊಸೆ ಅಲ್ಮುಯಂಗಾರು ಅಡ್ಗೆ ಮಾಡಿಕಿಲ್ಲ. ನಿನ್ ಸೊಸೆ ಆಯ್ತು ಆಯ್ತು ಬಿಡು. ಸೊಸೆ ಬಂದು ಬರಲಿ. ಕುತ್ಕ. ಸೊಸೆ ಮುದ್ದು ಬಾಯಿಲಿ ಹೊಡಿಯಲ್ಲ. ನಾನೇನು ಅವ್ರ ತರ ಮೂಕ್ರು ಅಲ್ಲ. ನಾನು ಯಾಕೋ ತುಂಬಾ ಕಾಲೈತೈತೆ. ಸ್ವಲ್ಪ ಕಾಲತ್ತಮ್ಮ. ಅಯ್ಯೋ ಅತ್ತೆ ಹೊಡಿಬೇಡಿ ಅತ್ತೆ ಹೊಡಿಬೇಡಿ. ಹೊಡಿಲ್ದಂಗ ನಿಂಗೆ ನೀನು ಮುದ್ದ ಮಾಡ್ತೀನ ಕಂದ. ಹೊಡಿಬೇಡಿ ಅತ್ತೆ. ಅಲ್ಲಿ ನೋಡಲ್ಲಿ ನಮ್ ಸರ್ ಹೆಂಗ್ ಕುಂತಾರ ನೋಡಲ್ಲಿ. ಬಾ ಬಾ ಒಲಿ ಬಾ. ಕಾಲತ್ ಸ್ವಲ್ಪ ನೋವಾಗಿದ್ ಕಾಲತ್ತು. ಸೊಸೆ ಮುದ್ದು ಯಾಕೋ ತುಂಬಾ ಬೇಜಾರಾಗ್ತೈತೆ. ಒಂದೇ ಒಂದ್ ಡ್ಯಾನ್ಸ್ ಮಾಡಮ್ಮ ನೋಡ್ಬೇಕನ್ಸೈತೆ. ಲಾ 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 ಲಾ. ನೋಡ್ದ ನನ್ ಸೊಸೆ ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಂತ. ಕಲಿ ಸ್ವಲ್ಪ. ನೋಡು ನಾವು ಹುಸಿ ಮಾಡ್ತೀವಿ. ನೋಡು ಆಯ್ತಾಯ್ತು ಮಾಡು. ಪಂಚಶಾಪು ಹೇಳಿ ಅತ್ತೆ. ಬರುವ ಇಲ್ಲಿ. ನಂಗೆ ಯಾಕೋ ತುಂಬಾ ಬೇಜಾರಾಗ್ತೈತೆ. ಹೌದಾ? ಅದಕ್ಕೆ ನೀನ್ ಸ್ವಲ್ಪ ಹಾಡು ಹೇಳ್ತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ. ಈ ಮುದುಕಿಗೆ ಯಾವ ಹಾಡು ಹೇಳಪ್ಪ ನಾನು. ಸುಂಟರ ಗಾಳಿ ಇನ್ನು 2 ದಿನ ನಾವು ಕ್ಯಾಂಪ್ ಫಂಕ್ಷನ್ ಮಾಡ್ಬೇಕು. ಕೊಟ್ಬಿಟ್ಟು ಮುದ್ದಾಕ್ಬಿಟ್ಟು ಮತ್ತೆ ತರಿಸ್ತಾರೆ. ಬಿಟ್ರು ಪಾಪ ಇಬ್ರು ಡ್ಯಾನ್ಸ್ ಮಾಡಕ್ಕೆ. ಹೋಗ್ರಿ ಪೋಸ್ಟ್ ಪಂಚಶಾಪು ಹೇಳಿ ಅತ್ತೆ. ಅಲ್ಲೋಗವ ನಮ್ಮಪ್ಪ ತುಂಬಾ ಆಸ್ತಿ ಮಾಡಿ ಪಾಣಿಯನ್ನು ಕಳ್ಸಿರೋಕೋಸಿ ನೋಡ್ಕೊಂಬೋಗು. ನಮ್ಮಪ್ಪ 30 ಎಕರೆ ಜಮೀನು ನನ್ನ ಹೆಸರು ಬರೀತ್ನಂತ ಹೇಳಿದ್ದ. ಅದ್ರ ಬಗ್ಗೆ ಏನಾದ್ರು ಕಳ್ಸಿರ್ಬೇಕೇನ. ಹೋಗಮ್ ತಾಂಬ. ಹಂಗೆ ಬರ್ತಾ ಲೋಟ ಟೀ ತಾಂಬ. ಹೊಸಿ ಹಾಲ್ ತಂಬರುವ. ಅತ್ತೆ ತರ್ತಾ ಇದೀನಿ. ಅತ್ತೆ ಹಾಲ್ ಬೇಕಾ ಅತ್ತೆ? ಟೀ ಬೇಕಾ ಅತ್ತೆ?
ಬೇಕಾತೆ ಅಲ್ಲ ಅತ್ತೆ ಈ ಕಡೆ ಬನ್ನಿ ಅತ್ತೆ ಸ್ವಲ್ಪ. ಯಾಕವ್ವ ಹಾಲು ಟೀ ಕೊಡಿಸ್ಬೇಕೇನಾ? ಹಾಲು ಟೀ ಕೊಡಿಸ್ಬೇಕೇನತ್ತೆ ನಿಮ್ಗೆ? ಹಾಲು ಬೇಕಾ, ಟೀ ಬೇಕಾ, ಎಲ್ಲಾನು ಬೇಕಾ ನಿಮ್ಗೆ? ಎಲ್ಲಾನು ಬೇಕಾ? ಕಾಪಾಡು ಮಗನೇ, ಕಾಪಾಡು, ನಿನ್ ಮಗ ಸಾಯಿಸ್ಬಿಡ್ತಾನೆ. ಸೊಸೆಯಾಗಿ ಅತ್ತೆಗೆ ಹೊಡಿತಾರನವ್ವ. ಅತ್ತೆ ಮತ್ತೆ ನಿಮಗೆ ಸಾಂಗ್ ಹೇಳ್ಬೇಕು, ಹಾಲು ತಂದು ಕೊಡ್ಬೇಕು, ಟೀ ತಂದು ಕೊಡ್ಬೇಕು, ಎಲ್ಲ ತಂದು ಕೊಡ್ಬೇಕೇನತ್ತೆ? ನಿಮ್ ಬಣ್ಣ ಎಲ್ಲ ಬಣ್ಣಾಯ್ತು ಊರವ್ರ ಮುಂದೆ. ಅಯ್ಯಯ್ಯೋ ಓದಿ ಬರಕಡೆ ಚಪಾತಿ ಕೊಟ್ಟು ನಾನು ಮುರುಕ್ತೆ, ಇನ್ನೊಂದ್ ಚೂರ್ ಐತೆ ಬಿರಿಯಾನಿ ತಿನ್ಕೊಂಬತ್ತೀನಿ ಬಿಡೆ, ಅದನ್ನೇ ಹಾಕೋದು. ನೀ ತಿಂತೀಯಾ? ಹೊಡಿಬಡ್ಲೆ ನಮ್ಮ ನೀನೊಂದು ಕಮ್ಮಿ ಇತ್ತ? ಸೊಂಟರ ಕಡೆ ಸೊಂಟಕ್ಕ ಹೊಡಿತಾಳ. ಏನ್ ಸೊಸೆ ಅಲ್ಲೋ ಏನ್ ಕತ್ತಿನವ್ವ. ಎಂತ ಸೊಸೆ ಬಂದವ ಅವ ಮಂಗವ ನಮಗೆ. ಎಂತ ಬಂದ್ರು ಟೀ ಕೇಳೋದು ಬೇಡ, ಕಾಫಿ ಕೇಳೋದು ಬೇಡ. ಅಂತ ಕಟ್ಕೊಂಬಂದ್ರಿ ಮೂದೇವಿಗಳು, ಅದು ಎಂತದ್ದು ಬಂದ್ರು. ಅವ್ಳು ನೋಡಿದ್ರೆ ಪಾತ್ರೆ ತೊಳೆವಳಿ